ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತಂದರೆ ನನಗೂ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ, ನೋಡುವ ಎಲ್ಲಿ ಹೋಗ್ತೀವಿ. ನಾವು ಈಗ ತಂತಿಪಲ ಮಕ್ಕಂಜೂರು ಸೈಡ್ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಬಟ್ ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಯಾರಿಗೂ ಅಲಾವ್ ಇಲ್ಲ ಅಂತ ಅಂದ್ಬಿಟ್ರು. ನಾವು ಒಂದು 5 ಮಿನಿಟ್ಸ್ಗೋಸ್ಕರ ಪರ್ಮಿಷನ್ ಕೇಳಿದ್ದೀವಿ. ತುಂಬ ಬೇಜಾರಾಗೋಯ್ತು. ಇಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗುವ ಅಂತ ಹೇಳಿ ಬಂದ್ವಿ. ನೋಡಿದ್ರೆ ಆಗ್ತಾಯಿಲ್ಲ. ನಮ್ಮಪ್ಪ ಏನ ಮುಂದೆ ಎಲ್ಲಿ ಅಂತ ಹೇಳೋದು ಗೊತ್ತಿಲ್ಲ, ಇನ್ನು ನೋಡಬೇಕು. ನೋಡುವ ಇಷ್ಟರ ಮಧ್ಯೆ ಈ ಪ್ಲೇಸ್ನೆಲ್ಲ ನೋಡಬೇಕಾದ್ರೆ ಅನಿಸುತ್ತಲ್ವ, ಇಲ್ಲೇ ಇದ್ಬಿಡುವ ಅಂತ ಹೇಳಿ. ಮನಸಲೇ ಸವಿ ಕನಸಿನ ಸಾರಿ ನಿಂತಿದೆ ಅಂಗಡಿ ತಿರುಗಲು ಎಲ್ಲೇ ನಾ ಹೋದರೂ ಗಮನ ಎಲ್ಲಿದೆ ಸನಿಹವೇ ನೀವೇ ತಿನ್ನುವ ಹಠವೂ ಹೆಚ್ಚಾಗಿದೆ ಚಂದ್ರನ ಅಪ್ಪಿದೆ ಬೇಕೇನು ಸಲಾಪಕ್ಕೆ. ಗಾಯ್ಸ್, ನೋಡಿದ್ರಲ್ಲ ಪ್ಲೇಸ್ ಎಲ್ಲ. ಇನ್ನು ನಮ್ಮಪ್ಪ ಏನ ಮುಂದೆ ಎಲ್ಲಿಗೆ ಅಂತ ಹೇಳಿ ನೋಡುವ. ಸಿಗ್ತೀನಿ, ಬೈ ಬಾಯ್. ಪರ್ಮಿಷನ್ ಕೊಡಲ್ಲ ಅಂತ ಅಂದರೆ ಬರೋರೆಲ್ಲ ಪ್ಲಾಸ್ಟಿಕ್ಸ್ ಅದೆಲ್ಲ ತರ್ತಾರಲ್ವ, ತಂದೆಲ್ಲ ಇಲ್ಲೇ ಹಾಕಿ ಹೋಗ್ತಾರೆ, ಅದಕ್ಕೆ ಪರ್ಮಿಷನ್ ಸಿಗಲ್ಲ. ಅದೇ ನಾವು ಬರೋರು ಬಂದು ಇರೋ ಹಾಗೇ ಬಿಟ್ಟು ಹೋದರೆ ಪರವಾಗಿಲ್ಲ. ಇದು ಮಕ್ಕಂದೂರು ಇನ್ನೊಂದು ಸೈಡ್. ಬ್ಯಾಕಲ್ಲೆಲ್ಲ ತೋಟ ಎಲ್ಲ ಇದೆ. ಏನಪ್ಪ ಇವಳು ತೋಟ ಕರ್ಕೊಂಬಂದ್ಲು ಅಂತ ಅನ್ಕೋಬೇಡಿ. ಇಲ್ಲಿ ಒಂದು ಚೆನ್ನಾಗಿರೋ ಪ್ಲೇಸ್ ಇದೆ, ಬನ್ನಿ ತೋರಿಸಿ. ಫೈನಲಿ ಪ್ಲೇಸ್ಗೆ ಬಂದು ಬನ್ನಿ ಹೇಗಿದೆ ಅಂತ ನೋಡುವ. ಇದು ಬಿಟ್ಟರೆ ಇವತ್ತು ನನ್ನ ವ್ಲಾಗ್ ಮಾಡೋದೆಲ್ಲ ಮುಗಿಯುತ್ತೆ ಅಷ್ಟೇ. ಅಲ್ಲೇ ಏನಿತ್ತಲ್ಲ ಹೊಳೆ, ಅದು ಬಂದು ಇಲ್ಲಿಗೆ ಸೇರುತ್ತೆ ಅಂತ ಅನ್ಕೋತೀನಿ, ಗೊತ್ತಿಲ್ಲ. ಅಲ್ಲಿ ಪರ್ಮಿಷನ್ ಸಿಗಲಿಲ್ಲ, ಇಲ್ಲಿ ಫೈನಲಿ ಪರ್ಮಿಷನ್ ಸಿಕ್ಕಿದೆ. ಪರ್ಮಿಷನ್ ಕೇಳ್ಕೊಂಡೇ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ. ಬನ್ನಿ ಹೇಗಿದೆ ಅಂತ ಹೇಳಿ ನೋಡುವ. ಗೈಸ್, ಇದು ಮಕ್ಕಂದೂರು ಪೈಸಾರಿ ಸೈಡ್ ಇರೋ ಒಂದು ಹೊಳೆ. ಅಲ್ಲಿರೋ ಥರನೇ ಸೇಮ್ ಇಲ್ಲಿಯೂ ಇದೆ, ಆದರೆ ಅಲ್ಲಿರೋ ಥರ ಬ್ರಿಡ್ಜ್ ಇರಲಿಲ್ಲ. ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ. ನೀರು ಅಷ್ಟೇ ತುಂಬ ಕಮ್ಮಿ ಆಗಿದೆ, ಇದು ಬೇಸಿಗೆಗಾಲ ಅಲ್ಲ, ಹಾಗಾಗಿ ತುಂಬ ಕಮ್ಮಿ ಇದೆ ನೀರು. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ ಇಲ್ಲಿ ಒಂದು ಅದೇ ಮೀನು ಥರ ಇರುತ್ತೆ. ಅದಾದಮೇಲೆ ಸ್ವಲ್ಪ ದಿವಸ ಬಿಟ್ಟು ಅದು ಕಪ್ಪೆ ಆಗುತ್ತಲ್ಲ, ಅದು ಏನು ಅಂತ ಅದರ ಹೆಸರು ಗೊತ್ತಿಲ್ಲ. ಪ್ಲೀಸ್ ಅದನ್ನ ಗೊತ್ತಿರೋರು ಕಮೆಂಟ್ ಮಾಡಿ. ಆಗಲೇ ಹೇಳ್ದೆಲ್ಲ ಮೀನು ಥರ ಇರುತ್ತೆ, ಅದು ಸ್ವಲ್ಪ ದಿವಸ ಆದಮೇಲೆ ಕಪ್ಪೆ ಥರ ಆಗುತ್ತೆ ಅಂತ. ಬನ್ನಿ ಅದನ್ನ ಹುಡುಕುವ, ಸಿಗುತ್ತಾ ಅಂತ ನೋಡುವ. ಆಗಲೇ ಒಂದು ಸಿಕ್ಕಿತ್ತು, ಆದರೆ ನಾನು ವೀಡಿಯೋ ಮಾಡ್ತಾ ಇರಲಿಲ್ಲ. ಅಲ್ಲೊಂದಿದೆ ಗಾಯ್ಸ್, ನಿಮಗೆ ಕಾಣಿಸ್ತಿದೆಯಾ? ಅಲ್ಲೊಂದಿದೆ, ಕಾಣಿಸ್ತಿದೆಯಾ ಗೊತ್ತಿಲ್ಲ. ಅದೇ ಅದರ ಹೆಸರು, ಅದರ ಹೆಸರೇನು ಬರುತ್ತೋ ಅದನ್ನ ಕಮೆಂಟ್ ಮಾಡಿ ಪ್ಲೀಸ್, ಗೊತ್ತಿರೋರು. ಅಲ್ಲಿ ಬ್ಲ್ಯಾಕ್ ಕಲರ್ ಇರುತ್ತೆ, ಅದನ್ನು ನೋಡಿ ನಾನು ತೋರಿಸ್ತೀನಿ ನಿಮಗೆ. ಬನ್ನಿ ಈ ಸೈಡ್ ನೋಡು, ಆ ಸೈಡ್ ಸಿಗ್ತಾಯಿಲ್ಲ, ಹುಡುಕ್ಬೇಕಾದ್ರೆ ಸಿಗಲ್ಲ, ಇದೇ ಆಗೋದು. ಹಾಂ, ಅಲ್ಲಿ 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 ಸಿಕ್ತು. ಅಲ್ಲಿ ಕಾಣ್ತಿದೆಯಾ ಗೊತ್ತಿಲ್ಲ ನನಗೆ. ಈಗ ನಾನು ಹಿಡಿದು ತೋರಿಸ್ತೀನಿ ಆಯಿತಾ, ಅದನ್ನು ಅವಾಗ ಗೊತ್ತಾಗುತ್ತೆ. ಅದು ನೀರೊಳಗಿದ್ರೆ ಗೊತ್ತಾಗಲ್ಲ. ಬನ್ನಿ ಹಿಡಿಯುವ. ಬಲ್ಲೆದೆ ಒಂದು ಕಟ್ಟಿ ಸಿಯಾಚೆ ಪೋಡಿಯಪ್ಪ ಕಡಿಚುರ ಅಂತ ಕೈಗೆ ಸಿಕ್ಕಿಲ್ಲ. ಇಲ್ಲ ನಿಂತಲ್ಲ, ಓಡ್ಬಿಡುತ್ತೆ, ಅದೇ ಇರೋದು. ವಿಚ್ ಸೈಡ್? ಅವಂಗ ಇಲ್ಲೊಂದಿದೆ. ಹಿಡಿಯೋದು ಈ ಥರನಾ? ಹಿಡಿಯೋಕ್ಕೆ ಬರಲ್ಲ. ಗಾಯ್, ಸಿಕ್ತು ಫೈನಲಿ. ಇಲ್ಲಿ ನೋಡಿ, ಕಾಣಿಸ್ತಿದೆಯಾ ಈಗ? ಹಾಂ, ಇದ್ರ ಹೆಸರು ಏನು ಅಂತ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡಿ ತಿಳಿಸಿ ನನಗೆ ಕಮೆಂಟಲ್ಲಿ. ಇಷ್ಟು ಮುದ್ದಾಗಿದೆ ನೋಡಿ. ಇದು ಸ್ವಲ್ಪ ದಿವಸ ಬಿಟ್ಟು ಕಪ್ಪೆ ಆಗುತ್ತೆ. ಆದರೆ ಇದ್ರ ಸ್ಟೋರಿ ಏನು ಗೊತ್ತಾ? ಇದ್ರ ಹಿಂದೆ ಇರೋ ಒಂದು ಸ್ಟೋರಿ ನಾನು ಹೇಳ್ತೀನಿ. ಚೈಲ್ಡ್ಹುಡ್ಡಲ್ಲಿ ನಾನು ಇದನ್ನ ನೀರಿಗೆ ಬಿಟ್ಬಿಡುವ, ಅದಾದಮೇಲೆ ನಿಮಗೆ ಸ್ಟೋರಿ ಹೇಳ್ತೀನಿ. ಇಲ್ಲಿಂದ ಹೇಳ ಡಾಡಿಗೆ ಯಾವುದೇ ಥರ ಹಿಂಸೆ ಮಾಡಿಲ್ಲ. ಅದು ಏನು ಗೊತ್ತಾ, ಆಗಲೇ ಒಂದು ತೋರಿಸಿದೆ ಅಲ್ಲ, ಮೀನು ಥರ ಇರೋದು ಕಪ್ಪೆ ಥರ ಆಗುತ್ತೆ ಒಂದು ಸ್ವಲ್ಪ ದಿವಸದಲ್ಲಿ ಅಂತಾರೆ. ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಅದ್ರದ್ದೊಂದು ಸ್ಟೋರಿ ಇದೆ, ಚೈಲ್ಡ್ಹುಡ್ ಸ್ಟೋರಿ. ನಾನು ಮತ್ತು ನನ್ನ ಕಸಿನ್ ಬ್ರದರ್ ಒಬ್ಬ ತುಂಬ ನಾವು ಗಲಾಟೆ ಮಾಡ್ತಿದ್ವಿ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ. ಅದು ಹೇಗಾಯಿತು ಅಂತ ಅಂದರೆ, ಒಂದು ದಿವಸ ನಾವು ಹಾಗೆ ನಮ್ಮ ಗದ್ದೆ ಸೈಡ್ ಇರೋ ಒಂದು ಹೊಳೆ, ತೋಡು ಅಂತ ಏನು ಕರಿತೀವಿ, ಅಲ್ಲಿಗೆ ಹೋಗಿ ಅದೆಲ್ಲ ತುಂಬ ಇರುತ್ತಲ್ಲ ಆ ಸೈಡ್. ಅಲ್ಲಲ್ಲ, ಹೊಳೆಲಿರುತ್ತೆ ಆ್ಯಕ್ಚುಲಿ ಅಲ್ಲ, ಹೊಳೆಲಿರುತ್ತೆ, ಸಾರಿ ಕೆರೆಲಿರುತ್ತೆ. ಕೆರೆಯಲ್ಲಿ ನೀರು ಕಮ್ಮಿ ಆಗಿತ್ತು, ಆವಾಗ ಅದನ್ನ ಹಿಡಿದುಬಿಟ್ಟು
ಮನೆಗೆ ತಂದಿದ್ವಿ. ಮನೆಗೆ ತಂದು ಒಂದು ಬಾಕ್ಸ್ ಒಳಗೆ ನೀರು ಹಾಕಿ ಮಣ್ಣು ಹಾಕಿ ಆ ಪಾಮಂಜಿ ಅಂತ ಏನು ಬರುತ್ತೆ ಅದನ್ನು ಅದಕ್ಕೆ ಹಾಕಿ ಅದನ್ನು ಬಿಟ್ಟಿದ್ವಿ. ಬಿಡುವಾಗ ಏನಾಯಿತು, ಅದೊಂದು ಸ್ವಲ್ಪ ದಿವಸದಲ್ಲಿ ಅದೇ ಒಂದು 3-4 ಡೇಸ್ ತಗೊಂತು. ಅದಕ್ಕೆ ಅದೇ ಕಾಲೇನು ಬರುತ್ತಲ್ಲ, ಕಪ್ಪೆ ಥರ ಬರುತ್ತೆ, ಕಾಲು ಕೈ ಏನು ಬರುತ್ತಲ್ಲ ಅದು ಬರ್ತಾಯಿತ್ತು. ನಾವು ಅಂದರೆ ಒಂದು ದಿವಸ ಆಗಿ ಒಂದು ದಿವಸ ಬಿಟ್ಟು ನೋಡ್ತಾ ಇದ್ವಿ. ಹೀಗೆ ಚಾಲೆಂಜ್ ಏನು ಅಂತ ಅಂದರೆ ಅದೇ ನನ್ನ ತಮ್ಮ ಹೇಳೋದು ಅದು ಕಪ್ಪೆ, ಇಲ್ಲ ನಾನು ಹೇಳೋದು ಅದು ಮೀನು ಅಂತ ಹೇಳಿ. ನನಗೆ ಚಾಲೆಂಜಲ್ಲಿ ಗೆಲ್ಲಬೇಕು ಅನ್ನೋದೊಂದು ಆಸೆ. ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಗಲಾಟೆ ಮಾಡ್ತಾಯಿದ್ದೆ ಆಯಿತಾ. ಹಾಗಾಗಿ ಅಂದರೆ ದಿವಸ ಬಿಟ್ಟು ನೋಡ್ತಾ ಇದ್ವಿ ಹೇಗಾಗ್ತಿದೆ ಏನಾಗ್ತಿದೆ ಅಂತ ಹೇಳಿ. ಹೀಗೆ ನೋಡಬೇಕಾದ್ರೆ ಒಂದು ದಿವಸ ಅದಕ್ಕೆ ಕಾಲು ಬಂದುಬಿಡ್ತು ಗೈಸ್. ನಂಗೆ ತುಂಬ ಬೇಜಾರಾಗೋಯ್ತು, ಅಯ್ಯೋ ನಾನು ಚಾಲೆಂಜಲ್ಲಿ ಸೋಲ್ತೀನಲ್ಲ ಅಂತ ಅಂದ್ಕೊಂಡು. ಹಾಗಾಗಿ ಏನು ಮಾಡಿಬಿಟ್ಟೆ, ಅದೇ ಒಂದು ದಿವಸ ಅದಕ್ಕೆ ಕಾಲು ಬಂದಿತ್ತು. ಅದು ನೆಕ್ಸ್ಟ್ ಡೇ ನೋಡಬೇಕಾದ್ರೆ ಅದೇ ಇದು ಅಂದರೆ ಕಪ್ಪೆ ಥರ ಫುಲ್ ಟರ್ನ್ ಆಗ್ತಾಯಿತ್ತು. ಆವಾಗ ಏನು ಮಾಡಿದೆ, ನಾನು ಸೋತೋಗ್ಬಿಡ್ತೀನಿ ಅನ್ನೋ ಭಯಕ್ಕೆ ಅದನ್ನು ನೀರಿಂದ ತೆಗೆದು ಸಾಯಿಸ್ಬಿಟ್ಟೆ ಗೈಸ್. ತುಂಬ ಚಿಕ್ಕವಳಿದ್ದೆ, ಸಾಯಿಸ್ಬಿಟ್ಟೆ. ನಾನು ಗೆಲ್ಲಬೇಕಲ್ಲ, ಹಾಗಾಗಿ ಸಾಯಿಸ್ಬಿಟ್ಟೆ. ತಮ್ಮ ಅದೇ ನೆಕ್ಸ್ಟ್ ಡೇ ಬಂದು ನೋಡ್ಬೇಕಾದ್ರೆ ಆ ಬಾಕ್ಸಲ್ಲಿ ಹಾಕಿಟ್ಟಿರೋ ಬಾಕ್ಸಲ್ಲಿ ಅದೇ ಮೀನು ಥರ ಕಪ್ಪೆ ಏನಿತ್ತು ಅದು ಇರಲಿಲ್ಲ. ಅದನ್ನ ನೋಡಿ ನನ್ನ ಜೊತೆ ತುಂಬ ಜಗಳ ಎಲ್ಲ ಮಾಡಬೇಕಾದ್ರೆ ನಾನೇನು ಮಾಡಿದೆ ಅಂತಂದರೆ ಅಲ್ಲೇ ಅದೇ ಪ್ಲೇಸಲ್ಲಿ ಎಲ್ಲಿ ಇಟ್ಟಿದ್ವಿ ಆ ಎಲ್ಲಿ ಬಾಕ್ಸ್ ಇಟ್ಟಿದ್ವಿ ಅದೇ ಪ್ಲೇಸಲ್ಲಿ ಅದನ್ನ ನಾನು ತುಳಿದು ಸಾಯಿಸ್ಬಿಟ್ಟಿದ್ದೆ. ತಮ್ಮ ಫುಲ್ ಜಗಳ ಮಾಡಿಕೊಂಡು ಯಾಕೋ ಅದೇ ಹಾಗೆ ಹೋಗೋ ದಾರಿಲಿ ನೋಡ್ತಾ ಇರಬೇಕಾದ್ರೆ ಅವ್ನಿಗೆ ಕಂಡುಬಿಡ್ತು ನಾನು ಅಲ್ಲಿ ಸಾಯಿಸಿರೋದು. ನೀನು ಸೋಲ್ತೀಯ ಅನ್ನೋ ಇದಕ್ಕೆ ನೀನು ಆ ಡಬ್ಬಿಂದ ತೆಗೆದು ಸಾಯಿಸ್ಬಿಟ್ಟಿದ್ಯಾ ಅದನ್ನು ಅಂತೆಲ್ಲ ಹೇಳಿ ನನ್ನ ಜೊತೆ ಜಗಳ ಮಾಡ್ದೆ. ನಾನು ಅದನ್ನ ತಿರುಗಿಸ್ಲಿಕ್ಕೆ ಟ್ರೈ ಮಾಡಿದೆ. ಹೇಗೆ ಅಂತಂದರೆ ಇದು ಅದು ಹಾರುತ್ತೆ, ಮೀನೆಲ್ಲ ಹಾರುತ್ತೆ, ನಿಮಗೆಲ್ಲ ಗೊತ್ತಿದೆಲ್ಲ, ಅದೇ ಥರದ ಹಾರಿರ್ಬೋದು ಅಂತೆಲ್ಲ ಕತೆ ಕಟ್ಟಿದೆ. ಬಟ್ ನಂಬಲಿಲ್ಲ. ಫೈನಲಿ ಹೇಗೆಲ್ಲೋ ಆಗಿ, ಆದರೆ ಚಾಲೆಂಜಲ್ಲಿ ನಾನೇ ವಿನ್ ಆದೆ ಒಂಥರ ನೋಡಬೇಕು ಅಂತಂದರೆ. ಯಾಕಂದರೆ ಇದೇ ಥರ ನಿಮ್ಮದು ಚೈಲ್ಡ್ಹುಡ್ ಏನಾದರೂ ಕತೆಗಳಿದೆಯಾ? ಹೋಗೋದು ದೊಡ್ಡ ವಿಷಯ ಅಲ್ಲ, ಇದು ಇಂಥ ದಾರಿಗಾಗಿ ಬರೋದಿದೆಯಲ್ಲ ಇದು ತುಂಬ ದೊಡ್ಡ ವಿಷಯ.